ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ, ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ ಅಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಅಮ್ಮ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಮ್ಮ ನಮ್ಮ ವೀಕ್ಷಕರಿಗೋಸ್ಕರ. ನಾನು ರತ್ನಮ್ಮ ಜಯಣ್ಣ ಅಂತ ಮೈಸೂರಿಂದ ಬಂದಿದ್ದೀನಿ. ಓಕೆ ಓಕೆ, ಮೈಸೂರಿಂದ ಬಂದಿರುವಂಥದ್ದು. ಓಕೆ ಅಮ್ಮ, ಇವತ್ತು ನಮ್ಮ ಖಾನಾವಳಿಯಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಮ್ಮ? ಅದು ಸ್ವಲ್ಪ ನಾವೀನ್ಯತೆಯಿಂದ ಕೂಡಿರ್ತಕ್ಕಂಥದ್ದು, ನಾವೇ ಮಾಡಿ ಪ್ರಿಪೇರ್ ಮಾಡಿ ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳೋಣ ಹೊಸ ರುಚಿ ಅಂತ ಬಂದಿದ್ದೀವಿ. ಅದು ಕ್ಯಾಪ್ಸಿಕಮ್ ರೈಸ್ ಅಂದ್ರೆ ಕನ್ನಡದಲ್ಲಿ ದಪ್ಪ ಮೆಣಸಿನಕಾಯಿ ಅನ್ನ ಅಂತ ಕರಿತೀವಿ. ಹೌದಲ್ಲ? ಓಕೆ, ಮಾಡೋಣ ಅಂತ ಒಂದು ಹೊಸ ವಿಭಿನ್ನ ರುಚಿ ನೀವೇ ಪ್ರಯೋಗ ಮಾಡಿದ್ದು ನಿಮ್ಮ ಅಡುಗೆ ಮನೆಯಲ್ಲಿ. ಓಕೆ ಸರಿ, ಹಾಗಾದ್ರೆ ನಾವು ಶುರು ಮಾಡೋಣಲ್ಲ. ಏನು ಪದಾರ್ಥಗಳೆಲ್ಲ ಬೇಕಿದೆ? ಇದಕ್ಕೆ ಅನ್ನ ಮಾಡಿಟ್ಕೊಂಡಿದ್ದೀವಿ, ಮತ್ತೆ ದಪ್ಪ ಮೆಣಸಿನಕಾಯಿ ಹಚ್ಕೊಂಡಿದ್ದೀವಿ ಸಣ್ಣಗೆ, ಮತ್ತೆ ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿದ್ದೀವಿ. ಅದಕ್ಕೆ ಧನಿಯಾ ಪುಡಿ ಮತ್ತೆ ಹಸಿಮೆಣಸಿನಕಾಯಿ ಪುಡಿ, ಅರಿಶಿಣ ಪುಡಿ, ಉಪ್ಪು, ಎಣ್ಣೆ, ಇಷ್ಟು. ಓಕೆ, ತುಂಬಾ ಕಡಿಮೆ. ಹೌದು, ಇದು ಏನಂತಂದ್ರೆ ನಾವು ಪಲಾವ್ ಮತ್ತೆ ಈ ಬಾತ್ ಆ ತರ ಎಲ್ಲ ತಿಂದು ತಿಂದು ಸ್ಟಮಕ್ ಎಲ್ಲ ಅಂದ್ರೆ ಹೊಟ್ಟೆ ಅಪ್ಸೆಟ್ ಆಗಿರುತ್ತೆ, ಮತ್ತೆ ಬೋರ್ ಆಗಿರುತ್ತೆ. ಅಯ್ಯೋ, ಯಾವಾಗ್ಲೂ ಪಲಾವ್ ತಿಂತಾ ಇರೋದಂದ್ರೆ ಎಲ್ರಿಗೂ ಬೇಜಾರು. ಯಾವಾಗ್ಲೂ ಚಿತ್ರಾನ್ನ, ಈ ಕಡಲೆಕಾಯಿ ಬೀಜ ಅವೆಲ್ಲ ಈಗ ಸಾಮಗ್ರಿ ಕಮ್ಮಿ ಇದ್ದದ್ರಲ್ಲಿ ಉಪಯೋಗಿಸ್ಕೊಂಡು ದಿಢೀರ್ ಅಂತ ಬೇಗ ಮಾಡೋಂಥ ಒಂದು ಇದು ರೆಸಿಪಿ ಇದು. ಹಾಗಾಗಿ ಆರೋಗ್ಯ ಕೂಡ ತುಂಬಾ ಒಳ್ಳೇದು. ಈಗ ಜ್ವರದಿಂದ ಎದ್ದಿರ್ತಾರೆ, ಅವ್ರಿಗೆ ಏನೇನೋ ತಿನ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಬಾಯಿ ಎಲ್ಲ ರುಚಿ ಕೊಟ್ಟೋಗ್ಬಿಟ್ಟಿರುತ್ತೆ. ಆವಾಗ ಏನಾಗುತ್ತೆ, ಇದು ಮೈಲ್ಡ್ ಆಗಿ ಯಾವುದೇ ಸ್ಪೈಸಿ ಐಟಮ್ ಇಲ್ಲದೆ ಮಾಡ್ಕೊಟ್ಟಾಗ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಾಗಾಗಿ ಈ ಗ್ಯಾಸ್ಟ್ರಿಕ್ ಇರುವಂತವ್ರು, ಹಸಿಮೆಣಸಿನಕಾಯಿ ಸ್ಪೈಸಿ ಎಲ್ಲ ಉಪಯೋಗಿಸ್ತಾ ಇರೋಂಥವ್ರು ಸಿಂಪಲ್ ಆಗಿ ಅದನ್ನು ಮಾಡ್ಕೊಂಡು ಉಪಯೋಗಿಸ್ಬೋದು ಅಂತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಖಂಡಿತ ಮಾಡೋಣ. ಓಕೆ, ನಿಮಗೆ ಪ್ಯಾನ್ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದೀವಿ, ಒಲೆ ಹಚ್ಕೊಂಡ್ಬಿಡ್ತೀರಾ? ಅಮ್ಮ, ಈಗ ಅನ್ನ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಓಕೆ ಸರಿ, ಬೇಗ ಆಗ್ಬಿಡತ್ತೆ. ಸೊ ಎಣ್ಣೆ ಕೊಡಿ. ಎಷ್ಟು ಹಾಕ್ತೀರಮ್ಮ ಎಣ್ಣೆ? ಅದು ಫ್ರೈ ಆಗುವಷ್ಟು. ಓಕೆ, ಸಾಧಾರಣ ಒಂದು 2-3 ಚಮಚ ಬೇಕಾ? ಬೇಕು, 4 ಟೇಬಲ್ ಸ್ಪೂನ್. ಯಾಕೆಂದ್ರೆ ಇದೆಲ್ಲ ಬೇಯಬೇಕಲ್ವ ಎಣ್ಣೆ, ಅದಕ್ಕೋಸ್ಕರ ಸ್ಪೂನ್ ಕೊಡಿ. ಸ್ವಲ್ಪ ಒಗ್ಗರಣೆಗೆ ಅಂತ ಸಹ ನೀವೇನು ಹಾಕಲ್ಲ ಅಲ್ಲ, ತುಂಬಾ ಸಿಂಪಲ್ ಆಗಿ. ಏನಿಲ್ಲ, ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು, ಕ್ಯಾಪ್ಸಿಕಮ್ ಹಾಕೊಳ್ಳೋದು, ಫ್ರೈ ಮಾಡ್ಕೊಳ್ಳೋದು. ಅದಕ್ಕೆ ಇದು ಈ ಐಟಮ್ಗಳನ್ನ ಮಿಕ್ಸ್ ಮಾಡ್ಕೊಂಡು. ಇದು ಧನಿಯಾ ಪೌಡರ್ ಅಂತ. ಧನಿಯಾ ಪೌಡರ್ ಅದು ಮನೇಲೆ ಮಾಡಿದ್ದೀರಮ್ಮ ಇದೆಲ್ಲ ಪೌಡರ್ಸ್? ಹೌದು, ಮನೇಲೆ ಮಾಡ್ಕೊಂಡಿದ್ದು. ಇದು ಹಸಿಮೆಣಸಿನಕಾಯಿ ಪುಡಿ, ಅರಿಶಿನ ಪುಡಿ, ಇಷ್ಟ ಹಾಕಿದ್ರೆ ಸಿಂಪಲ್ ಆಗಿ. ಸರಿ ಸರಿ. ಮತ್ತೆ ಅಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವು? ಸಾಂಸ್ಕೃತಿಕ ತವರೂರು ಅನ್ನುವ ಮೈಸೂರಿಂದ ಬಂದಿದ್ದೀರಾ. ಸೊ ನೀವು ಕೂಡ ಏನದು ಆ ಊರೇ ಹೇಳುವಂತೆ ಅಲ್ಲಿನ ಜನ ಏನಂದ್ರು ಎಲ್ಲದ್ರಲ್ಲೂ ತುಂಬಾ ಆಕ್ಟಿವ್ ಆಗಿರ್ತಾರೆ. ಕೆಲವರು ಬಂದಿದ್ರು ಮೈಸೂರಿಂದ, ಸೊ ನಿಮ್ಮನ್ನ ಮಾತಾಡಿಸಿದಾಗ ಸಹ ಹಾಗೆ ಅನ್ನಿಸ್ತು. ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಫಸ್ಟ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೆ, ಕಾರಣಾಂತರದಿಂದ ನಮ್ಮ ಮನೆಯವರು ಬೇಡ ಅಂತ ಆಗಿದ್ಯಾ? ವೇಟ್ ಮಾಡ್ಬೇಕು. ಹಾಗಾಗಿ ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದು ರಿಸೈನ್ ಮಾಡಿ ಒಂದು ಸಂಸಾರದ ಜವಾಬ್ದಾರಿನ ಹೊತ್ಕೊಂಡು ಇಷ್ಟು ವರ್ಷ ತುಂಬಿಸ್ಕೊಂಡು ಬಂದಿದ್ದೀನಿ. ಓಕೆ, ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ನ ನೀವು ರಿಸೈನ್ ಮಾಡಿಬಿಟ್ರಾ? ಎಷ್ಟು ವರ್ಷ ಜಾಬ್ ಅಲ್ಲಿ ಇದ್ರಿ? ಮುಂದೆ ಮದುವೆ ಆದ ಹೊಸರಲ್ಲೇ 2 ವರ್ಷ ಅಷ್ಟೇ ನಾನು ಜಾಯಿನ್ ಆಗಿ ಇದಾಗಿದ್ದೆ. 2 ವರ್ಷದಲ್ಲೇ ಕೆಲಸ ರಿಸೈನ್ ಮಾಡಿಬಿಟ್ರಿ? ಯಾಕೆಂದ್ರೆ ಇಷ್ಟ ಆಗ್ಲಿಲ್ಲ ನಮ್ಮ ಮನೆಯವ್ರಿಗೆ. ಅಂದ್ರೆ ಒಬ್ರು ಒಂದೊಂದ್ ಕಡೆ ಇರುವಂತದ್ದು. ಗೌರ್ಮೆಂಟ್ ಜಾಬ್ ಅಂದ್ರೆ ಟ್ರಾನ್ಸ್ಫರ್ ಆಗತ್ತೆ. ಅದು ನಾನು ದೇವನಹಳ್ಳಿಲಿ ಸೆರಿಕಲ್ಚರ್ ಇದರ ಡಿಪಾರ್ಟ್ಮೆಂಟ್ ಸೈಂಟಿಸ್ಟ್ ಆಗಿದೆ. ಹಾಗಾಗಿ 30 ವರ್ಷ ಆಯ್ತು ನನ್ನ ಜಾಬ್. 2 ವರ್ಷ ಅಷ್ಟೇ ಸರ್ವಿಸ್ ಆಗಿದ್ದಿತ್ತು. ಓಕೆ, ಸೊ ಈಗ ಯಾವ ರೀತಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ? ಅಂದ್ರೆ ನನಗೆ ವಚನ ಸಾಹಿತ್ಯದಲ್ಲಿ, ಶರಣರ ಒಂದು ಅನುಭವದ ಸಾಹಿತ್ಯದಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ. ಟೈಮ್ ಸಿಕ್ಕಿದಾಗ ನಾನು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತೇನೆ, ಮತ್ತೆ ಸ್ವರಚನೆ ಮಾಡುವಂತ ಒಂದು ಹವ್ಯಾಸ ಇದೆ ನನಗೆ. ಹಾಗಾಗಿ ಟೈಮ್ ಹೇಗೆ ಇದಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎಷ್ಟು ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ, ದಿನದಲ್ಲಿ 24 ಗಂಟೆನೂ ಸಾಕಾಗಲ್ಲ. ಸರಿ ಸರಿ. ಮತ್ತೆ ನಮ್ದು ರಾಷ್ಟ್ರೀಯ ಬಸವದಳ ಅಂತ ಇದೆ ಮೈಸೂರಲ್ಲಿ, ವಾರ ಒಂದ್ಸಲ ಅಲ್ಲಿ ನಾವು ಭೇಟಿ ಆಗ್ತೀವಿ. ಮತ್ತೆ ಶರಣರ ಕ್ಷೇತ್ರಗಳಿಗೆ ನಾವೆಲ್ಲ ಗುಂಪು ಕೂಡ್ಕೊಂಡು ಹೋಗಿ ಬರ್ತಾ ಇರ್ತೀವಿ. ಪ್ರವಾಸ ಕಾರ್ಯಕ್ರಮ. ಮೆಂಬರ್ಸ್ ಫಸ್ಟ್ 250 ಇತ್ತು, ಈಗ ಕಾರಣಾಂತರಗಳಿಂದ ಒಂದು 100 ಮೆಂಬರ್ಸ್ ಬರ್ತಾರೆ. ಅದ್ರಲ್ಲಿ ರೆಗ್ಯುಲರ್ ಆಗಿ ಬರೋರು 50 ಜನ ಆದ್ರೂ ಬರ್ತೀರಾ? ಎವ್ರಿ ವೀಕ್ 50 ಎವ್ರಿ ವೀಕ್ ಅಷ್ಟಿಲ್ಲದೆ 25 ಮೆಂಬರ್ಸ್ ಗ್ಯಾರಂಟಿ. ದೊಡ್ಡ ದೊಡ್ಡ ಫಂಕ್ಷನ್ ಆದ್ರೆ ಒಂದು 100 ಮೆಂಬರ್ಸ್ ಬರ್ತಾರೆ. ಈಗ ಬಸವ ಜಯಂತಿ ಆ ಥರ ತಿಂಗಳಿಗೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಅನುಭಾವಿಗಳಿಂದ ಕರೆದು ತಿಂಗಳಿಗೆ ಒಂದು ಕಾರ್ಯಕ್ರಮನ ಏರ್ಪಡಿಸಿ ಪ್ರಸಾದ ದಾಸೋಹನ ಇಟ್ಕೊಂಡಿರ್ತೀವಿ. ಹಾಗಾಗಿ ತಿಂಗಳಿಗೊಂದು ಕಾರ್ಯಕ್ರಮ ಕೊಡೋದ್ರಿಂದ ನಮಗೆ ಆಧ್ಯಾತ್ಮದ ಒಂದು ಸವಿನುಡಿಗಳನ್ನ ಅನುಭಾವಿಗಳು ಬಂದು ಹಂಚೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ ತುಂಬ ಒಲವು ಜಾಸ್ತಿ. ಓಕೆ ಓಕೆ ಅಮ್ಮ. ಸೊ ಈಗ ಈರುಳ್ಳಿ ಫ್ರೈ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಓಕೆ ಹೌದು, ಇಲ್ಲಾಂದ್ರೆ ಹಸಿ ವಾಸನೆ ಬಂದ್ಬಿಡುತ್ತೆ. ಇದ್ರ ಜೀವಾಳೆ ಕ್ಯಾಪ್ಸಿಕಮ್ ಮತ್ತೆ ಇದು
ಹೌದೌದು, ಇದು ಹುರಿಯೋದ್ರ ಮೇಲೆ ಹೇಳಿದಾಗೆ ಇದರ ಮೇನ್ ಇಂಗ್ರೀಡಿಯೆಂಟ್ಸೇ ಅದು. ಇದು ಇದು ಚೆನ್ನಾಗಿ ಒಂದು ಹದವಾಗಿ ಹುರಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಹಸಸಿ ಏನೋ ಒಂಥರ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಈರುಳ್ಳಿ ಯಾವಾಗ್ಲೂ ಸ್ವಲ್ಪ ಗೋಲ್ಡನ್ ಕಲರ್ ತಿರುಗಬೇಕು, ಹಾಗಾಗ್ಲೇ ಬಾಯಿಗೆ ಚೆನ್ನಾಗಿ ರುಚಿ. ಹೌದು ಹೌದು ಹೌದು. ಏನ್ ಬೇಕಮ್ಮ ಈಗ? ಕ್ಯಾಪ್ಸಿಕಮ್. ಇದನ್ನ ಸ್ವಲ್ಪ ತೆಳು ಕಟ್ ಮಾಡ್ಕೊಂಡಿರಲ್ಲ, ಅದು ಬೇಗ ಆಗುತ್ತೆ. ತೀರಾ ಮಂದ ಇದ್ರೆ ಟೈಮ್ ತಗೊಳುತ್ತೆ. ಇದು ದಿಢೀರ್ ಅಂತ ಬೇಗ ಮಾಡುವಂತ ಇದು ಐಟಮ್ ಆದ್ರಿಂದ ಸ್ವಲ್ಪ ಬೇಗ ಮಾಡ್ಕೊಂಡು ತೆಳ್ಳು ಹಚ್ಕೊಳ್ಳೋದು. ಇದು ಚೆನ್ನಾಗಿ ಹುರಿಬೇಕಲ್ಲ? ಹೌದು, ಇದು ಹುರ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ, ಆಮೇಲೆ ಹಾಕೊಳ್ಳಿ. ಸಾಲ್ಟ್ ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ ತರಕಾರಿ. ಓಕೆ. ಈಗ ಧನಿಯಾ ಪುಡಿ ಕೊಡಿ. ಓಕೆ ಅಮ್ಮ, ಇದು ಧನಿಯಾನ ಹುರ್ಕೊಂಡು ಪುಡಿ ಮಾಡಿದ್ದೀರಾ ಅಥವಾ ಹಸಿ ಧನಿಯಾ ಪುಡಿ? ಸ್ವಲ್ಪ ಬೆಚ್ಚಗೆ ಮಾಡಿ ಆಮೇಲೆ ಮಾಡ್ಕೊಳ್ಳೋ ಅಂಥದ್ದು. ಓಕೆ. ಇದೆಲ್ಲ ಪೌಡರ್ಸ್ ಎಲ್ಲ ಮಾಡಿ ಸ್ವಲ್ಪ ದಿನ ಇಟ್ಕೊಂಡ್ಬಿಡ್ತೀರಾ ಮನೇಲಿ? ಒಂದು ತಿಂಗಳು 2 ತಿಂಗಳು ಎಲ್ಲ ಇಡ್ಬೋದು? ಬೇಕಾಗುತ್ತೆ. ನೆಕ್ಸ್ಟ್ ಇದು ಒಣಮೆಣ್ಸಿನ್ಕಾಯಿ ಪುಡಿ ಕೊಡಿ. ಮೆಣಸಿನ್ಕಾಯಿ ಪುಡಿನೂ ನೀವೇ ಬ್ಯಾಡ್ಗಿ ಮೆಣಸು ತಂದು ಅಥವಾ ಖಾರ ಮೆಣಸ ಯಾವ್ದ್ರದ್ದು ಇದು? ಇದು ಮಾಮೂಲಿ ಮೆಣಸಿನ್ಕಾಯಿ. ಓಕೆ ಓಕೆ. ಅರ್ಶಿನ ಪುಡಿನಾ? ಅರ್ಶಿನ ಪುಡಿ ಕೊಡಿ. ಇನ್ನು ಒಲೆ ಉರಿತಾನೆ ಇದೆ, ಇರ್ಲಿನಾ? ಇರ್ಲಿ, ಅದು ಸ್ವಲ್ಪ ಮಿಕ್ಸ್ ಆಗಬೇಕು. ಓಕೆ ಓಕೆ ಸರಿ. ಅದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಗೆ ಇಟ್ಕೋಬೇಕು. ಅದು ಸ್ವಲ್ಪ 1 ನಿಮಿಷ. ಸರಿ ಸರಿ. ಒಂಥರ ಡ್ರೈ ಆಗೇನೆ, ಏನು ನೀವು ಎಣ್ಣೆನೂ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀರಾ ಅಲ್ವಾ, ಬೇಡ ಜಾಸ್ತಿ ಅನ್ನೋ. ಈಗ ನನಗೆ ಅನ್ನ ಮಿಕ್ಸ್ ಮಾಡಿಬಿಡೋಣ. ಓಕೆ ತಗೊಳ್ಳಿ. ನೋಡಿ, ಈಗ ರೆಡಿ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರಿ ಸರಿ. ಸೊ ಇದು ಅನ್ನ ಹಾಕಿದ್ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತ ಬ್ಲೆಂಡ್ ಆಗಬೇಕು, ಅದು ಚೆನ್ನಾಗಿ ಕಲಿಸ್ಬೇಕಲ್ವಾ? ಓಕೆ ಓಕೆ. ಆಗ ಅದು ಹೀರ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಅದೇ ರುಚಿ ಬೇರೆ ಇದೇ ರುಚಿ ಬೇರೆ ಆಗ್ಬಿಡುತ್ತೆ. ಓಕೆ. ಸರಿ ಸರಿ. ಇನ್ನು ರುಚಿ ನೋಡಿ ಹೇಳ್ಬೋದಾಗಾದ್ರೆ? ರೆಡಿ ಇದೆ, ತಗೊಳ್ಳಿ. ಸರ್ವಿಂಗ್ ಬೌಲ್ ರೆಡಿ ಇಟ್ಬಿಟ್ಟಿದೀವಿ. ಆ್ಯಕ್ಚುಲಿ 1-2 ನಿಮಿಷ ಅನ್ನ ಹೀರ್ಬೇಕಿದು, ಆದರೆ ಇದು ಟೈಮ್ ಅಭಾವ ಇರೋದ್ರಿಂದ ಬಿಸಿ ನೋಡಿ ಹೇಳ್ಬಿಡಿ. ಓಕೆ, ಈಗ ಬಿಸಿ ನೋಡೋಣ. ಆಮೇಲೆ ತಣ್ಣಗಾದ್ಮೇಲೆ ನಾವು ತಿಂತೀವಿ ಬಿಡಿ. ಕ್ಯಾಪ್ಸಿಕಮ್ ರೆಡಿ ಇದೆ, ರುಚಿ ನೋಡಿ ಹೇಳ್ಬೇಕು. ಓಕೆ ಸರಿ. ಬಿಸಿ ಬಿಸಿ ಇದೆ. ಏನದು ಏನೋ ಯಾವಾಗಲೂ ಚಿತ್ರಾನ್ನ ಪಲಾವ್ ಎಲ್ಲ ನೋಡಿದವ್ರಿಗೆ ಏನೋ ವಿಭಿನ್ನವಾಗಿ ಕಾಣ್ತಾ ಇದೆ. ಮತ್ತು ಇನ್ನೊಂದು, ನೀವು ಏನದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀರಾ. ನೀವು ಹೇಳಿದಾಗೆ ಚೆನ್ನಾಗಿ ಈ ಥರ ಕಲರ್ ಆದರೆ, ಬ್ರೌನಿಶ್ ಆದ್ರೇ ಚೆನ್ನಾಗಿರೋದು. ಬಿಸಿ ಬಿಸಿ ಹೊಗೆ ಬರ್ತಾ ಇದೆ, ಆದರೆ ತಿಂದು ನೋಡೋಣ ಹೇಗಿದೆ ಅಂತ. ತುಂಬ ರುಚಿಯಾಗಿದೆ ಅಮ್ಮ. ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕು ಲೆಕ್ಕ. ನಾನು ಬೇಡ ಬಿಡಿ, ಎಣ್ಣೆ ಹಾಕಿ ನಮಗೆ ಟೆನ್ಷನ್ನು ಎಲ್ಲಿ. ಮತ್ತೆ ಒಂದೊಂದು 15 ದಿನದಲ್ಲಿ ಹಿಂಗೆ ತಿಂತಾ ಇದ್ರೆ 2 kg ಜಾಸ್ತಿ ಆಗಿಬಿಡ್ತೀವಿ. ಎಣ್ಣೆ ಕಡಿಮೆನೇ ಇರಲಿ, ಮೈಲ್ಡಾಗೇ ಇದೆ, ಕರೆಕ್ಟಾಗಿದೆ ಅಮ್ಮ. ಎಣ್ಣೆ ಬೇಡ, ತುಂಬ ಚೆನ್ನಾಗಿದೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ತುಂಬ ಮೈಲ್ಡಾಗಿದೆ, ಏನು ಗರಂ ಮಸಾಲ ಇಲ್ಲ, ಏನೂ ಇಲ್ಲ. ಕೆಲವೊಂದು ಸತಿ ನೀವು ಹೇಳ್ದಂಗೆ ತಿಂದು ಬೋರ್ ಆಗೋರಿಗೆ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಹೆಲ್ತಿಯಾಗಿ ಮಾಡೋದು ತುಂಬ ಚೆನ್ನಾಗಿದೆ ಅಮ್ಮ. ಒಳ್ಳೆ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ರೆ ಅಮ್ಮ. ಈಗ ಮದ್ದೂರೊಡೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು. ಓಕೆ, ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದಕ್ಕೆ 1 ಪ್ರಪೋರ್ಷನ್ ಅಕ್ಕಿ ಹಿಟ್ಟು, 1 ಪ್ರಪೋರ್ಷನ್ ಕಡಲೆ ಹಿಟ್ಟು, ಮೈದಾ, ಎಲ್ಲದೂ ಸೇಮ್ ಕ್ವಾಂಟಿಟಿ ತಗೋಬಿಡ್ಬೇಕು. 1 ಕಪ್ ಅಳತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು 1 ಅಳತೆ ತಗೊಂಡು ಅದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಸಣ್ಣಗೆ ತೆಳ್ಳಗೆ ಹಚ್ಚಬೇಕು. ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು, ಇದು ಕರಿಬೇವಿನ ಸೊಪ್ಪು, ಉಪ್ಪು ಮತ್ತೆ ಹಸಿಮೆಣಸಿನಕಾಯಿ ಪುಡಿ. ಓಕೆ ಓಕೆ. ಇದು ರವೆ ತಗೊಂಡಿದ್ದೀರಾ? ಸಣ್ಣದು ಇದು ಚಿರೋಟಿ ರವೆ ಅಂತ, ಚಿರೋಟಿ ರವೆ ಬರುತ್ತಲ್ಲ, ಅದನ್ನು ತಗೊಳ್ಳೋದು. ಅದು ಯಾಕಂದ್ರೆ ಕ್ರಿಸ್ಪಿನೆಸ್ ಬರೋದಕ್ಕೆ ಅದನ್ನು ಉಪಯೋಗಿಸ್ತೀವಿ ನಾವು. ಓಕೆ ಸರಿ. ಈಗ ನನಗೆ ಶುರು ಮಾಡೋಣ. ಕಲಿಸ್ಕೊಳ್ಳೋಕೆ 1 ಬೌಲ್ ಕೊಡಿ. ಇದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು. ಇದನ್ನೆಲ್ಲ ಹಾಕೊಂಡ್ಬಿಡೋಣ, ಆಮೇಲೆ ಎಣ್ಣೆ ಕಾಯಿಸಿ ಹಾಕೊಂಡ್ಬಿಡೋಣ. ಇದು ಚಿರೋಟಿ ರವೆ ತಗೋತಾ ಇದ್ದೀನಿ ಫಸ್ಟ್. ಇದಿವಾಗ ಮದ್ದೂರೊಡೆ ಅಂತ ಹೇಳಿದ್ರಲ್ಲಮ್ಮ, ಹಾಕೊಳ್ಳಿ.
ಹಾಗೆ ಮಾತಾಡ್ತಾ ಇರೋಣ, ನೀವು ಕೆಲಸ ಮುಂದುವರಿಸ್ತಾ ಇರೋಣ. ಅದು ಏನದು ಮಧುರೊಡೆ ಅಂತ ಹೆಸರು ಹೇಗೆ ಬಂದಿರಬಹುದು? ಇದು ನಮ್ಮ ದಕ್ಷಿಣ ಭಾಗದ ಅಂದ್ರೆ ದಕ್ಷಿಣ ಮೈಸೂರು ಭಾಗದ ಒಂದು ಸ್ವಾದಿಷ್ಟ ತಿಂಡಿ. ಇದು ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಯಾರೇ ಬರ್ಲಿ ಮೈಸೂರಿಗೆ ಬಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಇದನ್ನ ಪರ್ಚೇಸ್ ಮಾಡದೆ ಹೋಗೋದೇ ಇಲ್ಲ. ಹಾಗಾಗಿ ತುಂಬಾ ಫೇಮಸ್. ಹೇಗೆ ಮದ್ದೂರು ಅಂತ, ಮದ್ದೂರಿಂದ ಬಂದಿರುವಂತದ್ದು, ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದನ್ನ ಮಾಡ್ಲಿಕ್ಕೆ ಇರಬೇಕು. ಅಲ್ಲಿ ಮಾರಾಟ ಮಾಡಿದಾಗ ಅದು ಎಲ್ಲಾ ಕಡೆ ಹಬ್ಬಿದೆ ಈಗ. ಆದ್ರೆ ಇನ್ನು ಮದ್ದೂರು ವಡೆ ಅಂತ ಅದಕ್ಕೆ ಹೆಸರು ಉಳ್ಕೊಂಡ್ಬಿಟ್ಟಿದೆ. ಈಗ ಮೈಸೂರು ಪಾಕ ಅದೇ ನೆನಪಂತು. ಹಾಗೆ ನೋಡಿ, ಈಗ ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಒಂದೊಂದ್ಸತಿ ಅದು ಲೈಫ್ ಲಾಂಗ್ ಏನದು ಆ ಊರಿನ ಹೆಸರು ಆ ತಿಂಡಿ ಜೊತೆ ಅಟ್ಯಾಚ್ ಆಗಿ ಇದ್ಬಿಡುತ್ತೆ ಆ ತರ. ಈಗ ನೋಡಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಾಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿದಷ್ಟು ಇದು ರುಚಿ ಹೆಚ್ಚಾಗಿ ಬರುತ್ತೆ. ಇದಕ್ಕೆ ಮೇನ್ ಬಂಡವಾಳನೇ ಈರುಳ್ಳಿ. ಓಕೆ, ಈರುಳ್ಳಿ ಚೆನ್ನಾಗಿ ಸಣ್ಣ ಸಣ್ಣ ಹಚ್ಕೊಂಡು, ಯಾಕೆಂದ್ರೆ ಬೇಗ ಅದು ಎಣ್ಣೆಯಲ್ಲಿ ಬೇಯಬೇಕು. ಖಾರ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ. ಸಾಲ್ಟ್ ಹಾಕ್ತೀನಿ. ಈಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ. ಓಕೆ, ಕೆಳಗಿಟ್ಬಿಡೋಣ. ಎಣ್ಣೆ ಹಾಕೊಂಡು ಕಲಿಸ್ಕೊಳ್ಳೋಣ. ಓಕೆ, ಒಲೆ ಹಚ್ಕೊತೀರಾ? ಎಷ್ಟು ಬೇಕಮ್ಮ ಎಣ್ಣೆ ಇದಕ್ಕೆ? ಕಾಯಿಸ್ಕೊಂಡು ಒಂದು 4 ಸ್ಪೂನ್ ಹಾಕಿ. ಏನದು ಒಂಥರ ಕ್ರಿಸ್ಪಿನೆಸ್ ಬರಲಿ ಅಂತ ಮಾಡ್ತೀರಾ? ಕ್ರಿಸ್ಪಿನೆಸ್ ಬರಲಿಕ್ಕೆ ಆ ಥರ ಮಾಡೋದು. ಮತ್ತೆ ಅಡುಗೆ ಎಲ್ಲ ನೀವೇನಾ ಮಾಡೋದು ಮನೆಯಲ್ಲಿ? ಫಸ್ಟ್ ನಾನು ಮಾಡ್ತಾ ಇದ್ದೆ. ಈಗ ಏನಾಗಿದೆ, ಸೊಸೆಗೆ ಪಾಪು ಆಗಿರೋದ್ರಿಂದ, ಪಾಪು ಜವಾಬ್ದಾರಿ ನನಗಿರೋದ್ರಿಂದ ಸೊಸೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಈಗ ಅವಳು ಬಾಣಂತಿ ಆಗಿದ್ರಿಂದ, ಅವಳಿಗೆ ಕೆಲ್ಸಕ್ಕೆ ಹೋಗೋದ್ರಿಂದ, ರಜೆ ತಗೊಂಡಿರೋದ್ರಿಂದ ಅಡಿಗೆ ಕಲ್ತ್ಕೊಳ್ಳಿ ಅಂತ. ಪಾಪು ಜವಾಬ್ದಾರಿ ತಿಂಗಳಾಗಿದೆ ಅವಳಿಗೆ, 2 ವರ್ಷ ಆಯ್ತು. ಈಗ 2 ವರ್ಷದ ಮೇಲೆ 3 ತಿಂಗಳಾಗಿದೆ. ಹಾಗಾಗಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಶಿಶು. ಹೇಗೆ ಅಂತಂದರೆ 7 ತಿಂಗಳಲ್ಲಿ ಅವಳಿಗೆ ಸಿಸೇರಿಯನ್ ಮಾಡಿ ತೆಗೆದಿದ್ದು. ತುಂಬ ಡೆಲಿಕೇಟ್ ಅಂದರೆ 900 ಗ್ರಾಮ್ ಇದ್ದಂಥ ಪಾಪು ಅದು. ಅದನ್ನ 3 ತಿಂಗಳು ಹಾಗಾಗಿ ನಾನು ಆ ಜವಾಬ್ದಾರಿ ತಗೊಂಡೆ. ಹಾಗಾಗಿ ಚೆನ್ನಾಗಿದ್ದಾಳೆ. ತುಂಬ ಅಂದರೆ ಫಸ್ಟ್ ಮೊದಲನೇ ಅಭಿಮಾನಿ ಬಸವ ಟಿವಿ ಅಂತಂದ್ರೆ ಅವಳು. 2 ವರ್ಷದ ಏನು ಹೆಸರಮ್ಮ ಅವಳದು? ಅವಳಿಗೆ ನಾವು ನೀಲಾಂಬಿಕಾ ಅಂತ ಇಟ್ಟಿದ್ದೀವಿ. ಬಸವಣ್ಣವರ ಧರ್ಮಪತ್ನಿ ವಿಚಾರ ಪತ್ನಿ ನೀಲಾಂಬಿಕಾ. ಈಗ ಇದು ಕಾದಿದೆ, ಇದನ್ನ ಹಾಕೊಳ್ಳೋಣ ಇದಕ್ಕೆ. ಹಾಗಾಗಿ 2 ವರ್ಷದಿಂದ ನಾನೇನು ಅಡುಗೆ ಮಾಡಕ್ಕೆ ಹೋಗಿರ್ಲಿಲ್ಲ. ಇಲ್ಲಿ ಬಂದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಕೆ ಡ್ಯೂಟಿಗೆ ಜಾಯ್ನ್ ಆದ್ಮೇಲೆ ನಾನು ಮಾಡೋದಿದ್ದೇ ಇರುತ್ತೆ. ಈಗ ಅವಳಿಗೆ ಎಲ್ಲ ಕಲೀಲಿ ಟೈಮ್ ಸಿಕ್ಕಿದಾಗ ಅಂತ ಆ ದೃಷ್ಟಿಯಿಂದ ಅವಳಿಗೆ ಕಲಿಸ್ತಾ ಇದ್ದೀನಿ. ಎಲ್ಲ ಗೊತ್ತಿರಬೇಕು, ಅಟ್ಲೀಸ್ಟ್ ಬೇಸಿಕ್ ಅಡುಗೆ ಮಾಡೋದಕ್ಕೆ, ತಿಂಡಿ ಮಾಡೋದಕ್ಕೆ ಗೊತ್ತಿರಬೇಕಲ್ಲ. ಅಲ್ಲ, ನಾವು ಶಾಶ್ವತವಾಗಿ ಒಂದೇ ಕಡೆ ಇರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ, ಈ ಇದರಲ್ಲಿ ಇರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಅದರಿಂದ ಎಲ್ಲ ಕಲಿಸ್ಬಿಟ್ಟು ಅವ್ರವ್ರ ಜವಾಬ್ದಾರಿ ಅವ್ರು ಹೊತ್ಕೊಳ್ಳೋಷ್ಟು ತರಬೇತಿ ಕೊಡೋಣ ಅಂತ ಮಾಡ್ತೀವಿ. ಈಗ ಆಲ್ರೆಡಿ ಎಲ್ಲ ಕಲ್ತಿದ್ದಾಳೆ, ಏನು ತೊಂದರೆ ಇಲ್ಲ. ಹಾಗಾಗಿ 2 ವರ್ಷದಿಂದ ನಾನು ಅಡುಗೆ ಮಾಡಿಲ್ಲ. ಅಂತೂ 2 ವರ್ಷ ಆದ್ಮೇಲೆ ಖಾನಾವಳಿ ಬಂದು ಫಸ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಗೆ ಮಾಡುವ ಅನುಭವ ಇದೆ. ಸುಮಾರು ನಾನು 7th ಅಲ್ಲಿ ಇದ್ದಾಗ್ಲೇನೆ ಅಡುಗೆ ಮಾಡಕ್ ಶುರು ಮಾಡಿದೆ. 7ನೇ ಕ್ಲಾಸಿಂದಾನೆ ಹಾಗೆ ಮಾಡಿಸ್ತಾ ಇದ್ದೆ. ಹೌದು. ಈಗ 7ನೇ ಕ್ಲಾಸ್ ಅಂದ್ರೆ ಮಗು ಅಂದ್ಬಿಡ್ತೀವಿ ನಾವು. ಅಯ್ಯೋ ಮಗುಗೆ ಯಾಕೆ ಅಡುಗೆ ಮನೆಯಲ್ಲಿ ಕೆಲಸ ಕೊಡೋದು ಅಂತ. ಯಾಕೆಂತಂದ್ರೆ ಫಸ್ಟ್ ಬೇಸಿಕ್ ಫಸ್ಟ್ ಎಲ್ಲ ಇದು ಮಾಡ್ಕೊಂಡ್ಬಿಡೋಣ, ಎಲ್ಲ ಮಿಕ್ಸ್ ಆದ್ರೆ ಆಮೇಲೆ ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆಗೆ ಕಾಯಕ್ಕೆ ಇಟ್ಕೊಳ್ತೀರಾ ಅಥವಾ ಮತ್ತೆ ಇದಾದ್ಮೇಲೆ ತಟ್ಬಿಟ್ಟು ಸ್ವಲ್ಪ ತಟ್ಬಿಟ್ಟು ಆಮೇಲೆ ಇಟ್ಕೊಳ್ಳೋಣ. ಯಾಕಂದ್ರೆ ಎಣ್ಣೆ ತೀರಾ ಕಾದ್ಬಿಟ್ರು ಅದು ಸೀದ್ ಹೋಗ್ಬಿಡುತ್ತೆ. ನಿಧಾನಕ್ಕೆ ಅದು ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೋಬೇಕು. ಸರಿ ಸರಿ. ಆಗ ಹೇಳಿದ್ರಿ ನೀವು ಬಸವದಳದಲ್ಲಿ ತುಂಬಾ ಏನದು ಆಕ್ಟಿವ್ ಆಗಿ ಇದ್ದೀರಾ ಅಂತ. ಹಾಗೆ ವಚನ ಎಲ್ಲ ಹೇಳ್ತೀವಿ. ಇವನ್ ಸ್ವರಚಿತ ಅಂದ್ರೆ ನೀವೇ ರಚನೆ ಮಾಡಿದ್ದೀರಾ ಅಂತ ಹೇಳಿದ್ರಿ ವಚನಗಳನ್ನ. ಸೊ ನಮ್ಮ ವೀಕ್ಷಕರಿಗೋಸ್ಕರ ನಮಗೋಸ್ಕರ ಒಂದು ವಚನ ಹೇಳಿ. ಫಸ್ಟು ಬಸವಣ್ಣವರ ಒಂದು ವಚನ ಹಾಡ್ಬಿಡ್ತೀನಿ, ಆಮೇಲೆ ನಾನು ಬರೆದಿರೋಂಥದ್ದು 1-2 ವಾಕ್ಯ ಹೇಳ್ತೀನಿ. ಸರಿ ಅಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೆನೆವೆನಯ್ಯ ಬಸವಣ್ಣ, ನೆನೆವೆನಯ್ಯ ಬಸವಣ್ಣ, ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯ ವಹನಕ್ಕ. ನೆನೆವೆನಯ್ಯ ಬಸವಣ್ಣ, ನೋಡುವೆನಯ್ಯ ಬಸವಣ್ಣ, ನಿಮ್ಮ ಮೂರ್ತಿಯನ್ನಂಗವಿಸುವನ್ನಕ್ಕ. ನೆನೆವೆನಯ್ಯ ಬಸವಣ್ಣ, ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯ ವಹನಕ್ಕ.
ನೆನೆವೆನಯ್ಯ ಬಸವಣ್ಣ. ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವಹನಕ್ಕ. ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವಹನಕ್ಕ. ನಿಮ್ಮ ಆಹ್ವಾನಿಸುವೆನಯ್ಯ ಬಸವಣ್ಣ ಬಸವಣ್ಣ. ಅಹಂ ಸೋಹಂ ಎಂಬ ಶಬ್ದವುಳ್ಳನಕ್ಕ ನೆನೆವೆನಯ್ಯ ಬಸವಣ್ಣ. ಪೂಜಿಸುವೆನಯ್ಯ ಬಸವಣ್ಣ ನಿಮ್ಮ ಪ್ರಸಾದವೆನ್ನ ತನುವಹನಕ್ಕ. ನಿಮ್ಮ ಆಹ್ವಾನಿಸುವೆನಯ್ಯ ಅನಿಮಿಷ ನಿಮಿಷ ನಿಮಿಷಗಳಿಲ್ಲವೆಂದೆನಿಸುವನ್ನಕ್ಕ ನೆನೆವೆನಯ್ಯ ಬಸವಣ್ಣ. ಧ್ಯಾನಿಸುವೆನಯ್ಯ ಬಸವಣ್ಣ ಜ್ಞಾನ ಜ್ಞಾನಗಳಿಲ್ಲವೆಂದೆನಿಸುವನ್ನಕ್ಕ ನಿಮ್ಮ ಮೂರ್ತಿಗೊಳಿಸುವೆನಯ್ಯ ಬಸವಣ್ಣ ಬಸವಣ್ಣ. ಅಹಂ ಸೋಹಂ ಎಂಬ ಶಬ್ದವುಳ್ಳನಕ್ಕ ನೆನೆವೆನಯ್ಯ ಬಸವಣ್ಣ. ನಿಮ್ಮ ಚರಣವೆನ್ನ ಮನದಲ್ಲಿ ಸಾಹಿತ್ಯವಹನಕ್ಕ ನೆನೆವೆನಯ್ಯ ನಿಮ್ಮ ನೆನೆವೆನಯ್ಯ ನಿಮ್ಮ ನೆನೆವೆನಯ್ಯ ಬಸವಣ್ಣ. ತುಂಬಾ ಸುಮಧುರವಾಗಿ ಅದ್ಭುತವಾಗಿ ಹೇಳಿದ್ರಮ್ಮ. ಅಮ್ಮ ಈಗ ಮಧುರೋಡೆಗೆ ಎಲ್ಲ ಹಿಟ್ಟು ಮಾಡಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ? ರೆಡಿ ಆಗಿದೆ, ನೆಂದೆ ಎಲ್ಲ ಹದವಾಗಿದೆ ಈಗ. ಓಕೆ. ಸೊ ಎಣ್ಣೆ ಕಾಯೋದಕ್ಕೆ ಖಂಡಿತ. ಇಟ್ಕೊಂಡ್ಬಿಟ್ಟಿಲ್ಲ. ಅದು ಹಿಟ್ಟು ಆ್ಯಕ್ಚುಲಿ ನೆಂದು 10 ನಿಮಿಷ ಆದರೆ ಅದು ಹದ ಚೆನ್ನಾಗಿ ಬರುತ್ತೆ. ರವೆ ಎಲ್ಲ ನೆನೆದು ಇದಾಗಿ ಚೆನ್ನಾಗಿ ಬರುತ್ತೆ. ಓಕೆ. ಈಗ ನಾವು ಅದನ್ನು ತಟ್ಕೊಂಡು ಸರಿ ಸರಿ ಮಾಡ್ಕೊಳ್ಳಿ ಅಮ್ಮ. ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ರೆ ಚೆನ್ನಾಗಿದು, ಯಾಕೆಂದರೆ ಅಂಟಲ್ಲ ಕೈಗೆ. ನಮಗೆ ಎಷ್ಟಾಗಲ ಬೇಕು ಆ ರೀತಿ ತಟ್ಕೋಬೋದು. ಸರಿ ಸರಿ. ಈಗ ಬೇಯಲಿಕ್ಕೆ ಇಟ್ಬಿಡೋಣ, ಆಮೇಲೆ ತಟ್ಕೊಳ್ತಾ ಇರೋಣ. ಸರಿ ಸರಿ. ಓಕೆ. ಸಾಕಾ ಅದು? ಅದು ಹೀಟ್ ಆಗಿದೆ ಅಂತ ನೋಡ್ಕೊಳಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ಅದು ನೋಡಿ ಆಗಿದೆ, ರೆಡಿ ಇದೆ. ಅಂದ್ರೆ ಮೈಲ್ಡ್ ಆಗಿ ಒಂದು ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಲ್ಲ, ಫಸ್ಟ್ ಜಾಸ್ತಿ ಉರಿ ಇಟ್ಕೋಬೇಕು. ಅದು ಸ್ವಲ್ಪ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಒಂದು ಸೆಕೆಂಡ್ ಬಿಟ್ಟ ಆಮೇಲೆ ಆಫ್ ಮಾಡ್ಕೊಡೋದು. ಸ್ವಲ್ಪ ಒಂದು ಹದ ಬಂದ ಮೇಲೆ ಇದು ಹಸಿ ಹಸಿ ಆಗ್ತಾ ಇರ್ತೀವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಕಾವಲ್ಲೇ ಇರಬೇಕು. ಇದೆ ಇದೆ ಇದೆ. ಸರಿ ಸರಿ. ಮತ್ತೆ ನೀವೀಗ ಖಾನಾವಳಿಯಲ್ಲೆಲ್ಲ ನೋಡಿದಾರ, ಹೊಸ ರುಚಿ ಎಲ್ಲ ನೋಡ್ತಾ ಇದ್ದೀರಾ? ಈ ಕಾರ್ಯಕ್ರಮ ನೋಡೇ ಇಂಪ್ರೆಸ್ ಆಗಿ ನಾವು ಹೋಗಬೇಕು ಅಂದ್ಬಿಟ್ಟು ಬಂದಿದ್ದು. ನಾವು ಈ ಖಾನಾವಳಿ ಕಾರ್ಯಕ್ರಮ ಅಂತಂದ್ರೆ ಏನಾಗಿದೆ ಅಂದರೆ, ನಮಗೆ ದಕ್ಷಿಣ ಒಂದು ನಮ್ಮ ಮೈಸೂರು ಕಡೆ ಒಂದು ಅಡುಗೆ ಮಾತ್ರ ನಮಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ ಮಾಮೂಲಿ ಗೊತ್ತಲ್ಲ, ಆ ಥರದಷ್ಟೇ ಪರಿಚಯ. ನಮಗೆ ಜೋಳದ ರೊಟ್ಟಿ ಅಂತಂದರೆ ತುಂಬ ಅದನ್ನ ನೋಡಿ ಈಗ ಕಲ್ತ್ಬಿಟ್ಟು ಅಷ್ಟು ನೀಟಾಗಿ ಬರದೇ ಇದ್ರು ಏನೋ ಒಂದು ಹದಕ್ಕೆ ಮಾಡಿಕೊಂಡು ಅಂದ್ರೆ ಉತ್ತರ ಕರ್ನಾಟಕ ಶೈಲಿನೂ ಮಾಡ್ಬಿಟ್ಟಿದ್ದೀರಾ? ಟ್ರೈ ಮಾಡಿದ್ದೀರಾ? ತುಂಬ ಇಷ್ಟ ಆಗಿದೆ. ಖಾರ ಒಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಮಗೆ. ಅಷ್ಟು ಖಾರ ನಮ್ಮ ಕೈಲಿ ತಿನ್ನಕ್ಕಾಗಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಂಡು. ಉತ್ತರ ಕರ್ನಾಟಕದಲ್ಲಿ ಅಲ್ಲಿಗೆ ಅವ್ರಿಗೆ ಬೇಕು ಖಾರ, ತಿಂತಾರೆ ಚಟ್ನಿ. ಅವರು ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಬೇಕು. ನಮ್ಮ ಕಡೆ ಸ್ವಲ್ಪ ಅಷ್ಟೇನು ಹಾರ್ಡ್ ವರ್ಕ್ ಇಲ್ಲ, ಎಲ್ಲ ಅಫಿಷಿಯಲ್ಸ್ ಸ್ವಲ್ಪ ಜಾಸ್ತಿ. ರೈತರು ಅಂದರೆ ಅವ್ರ ಮುದ್ದೆ ಹಾಗೆ ಇರುತ್ತೆ. ಹಾಗಾಗಿ ನಮಗೆ ಈ ಎಣ್ಣೆ ಬದನೆಕಾಯಿ ಮತ್ತು ಇದು ತುಂಬ ಇಷ್ಟಪಡ್ತೀವಿ. ಜೋಳದ ರೊಟ್ಟಿ, ಉಚ್ಚೆಳ್ಳು ಚಟ್ನಿ ಅದೆಲ್ಲ ಮಾಡ್ತಾರಲ್ಲ, ಚಟ್ನಿ ಪುಡಿಗಳು ಅದೆಲ್ಲ ಟ್ರೈ ಮಾಡಿದ್ದೀವಿ. ಮತ್ತು ಯಾರೋ ಬೆಂಗಳೂರಿನವರು ಒಂದು ರಸಮ್, ಟೊಮೊಟೊ ಬೇಯಿಸಿ ರಸಮ್ ಮಾಡೋದು ತೋರಿಸೋದಲ್ಲ, ಅದು ನಮ್ಗೆ ಹಿಡಿಸ್ತು. ಹಾಗಾಗಿ ಅದನ್ನು ನಾವು ಅಲ್ಲೇ ಇದೆ. ಸೊ ಹಾಗಾಗಿ ಸುಮಾರೆಲ್ಲ ಖಾನಾವಳಿಯಿಂದ ಪ್ರೇರಿತರಾಗಿ ಟ್ರೈ ಮಾಡ್ತಾ ಇದ್ದೀರಾ? ಖಂಡಿತ ಮಾಡಿದ್ದೀವಿ. ಓಕೆ ಓಕೆ, ತುಂಬಾ ಖುಷಿ. ಮತ್ತೆ ಇವತ್ತು ಖಾನಾವಳಿಗೆ ಬಂದಿದ್ದೀರಾ, ಏನ್ ಅನಿಸ್ತಾ ಇದೆ ಅಮ್ಮ? ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಎಲ್ಲ ಮಾಡೋದು ನೋಡ್ತಾ ಇದ್ವಿ, ಈಗ ನಾವೇ ಮಾಡ್ತಾ ಇದೀವಲ್ಲ, ಒಂಥರ ಖುಷಿ. ಮಗಳಿಗೆ ಹೇಳಿದ್ದೀರಾ? ಇಲ್ಲ, ಆಕೆಗೆ ಅವ್ರ ಮೊದಲು ಡಿಶ್ ಇರೋದು, ಇನ್ನೂ ಇದಾಗಿಲ್ಲ. ಈಗ ಖಾನಾವಳಿಗೆ ಬರೋದು ಗೊತ್ತಿದೆ. ಮತ್ತೆ ಬಸವವಾಣಿ ಈಗ ಖಾನಾವಳಿ ಬಿಟ್ಟು ಬೇರೆ ಕಾರ್ಯಕ್ರಮ ಎಲ್ಲ ನೋಡ್ತೀರಾ? ಹೌದು, ಅದರಲ್ಲಂತೂ ವಚನ ರಸ ಪ್ರಶ್ನೆ ಅಂತಂದ್ರೆ ನನಗೆ ತುಂಬಾ ಇಷ್ಟ. ಈ ಕ್ವಿಜ್ ಟೈಪ್ ಇದು ಕಾರ್ಯಕ್ರಮಗಳಂದ್ರೆ ತುಂಬಾ ಇಷ್ಟಪಡ್ತೀನಿ ನಾನು. ಅದರಲ್ಲಿ ಆಸಕ್ತಿ ಇರೋದ್ರೆ ಬಹುಮಾನಗಳನ್ನು ಕೂಡ ತಗೊಂಡಿದ್ದೀನಿ. ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ?
ನಮ್ಮ ಒಂದು ಶರಣಮೇಳ ಕಾರ್ಯಕ್ರಮದಲ್ಲಿ ಅದು ಒಂದು ಭಾಗ ಇರುತ್ತೆ ವರ್ಷದಲ್ಲಿ. ಹಾಗಾಗಿ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನಾವು ಪ್ರೈಸ್ ಕೂಡ ತಗೊಳ್ತಾ ಇರ್ತೀವಿ. ಆದರೆ ಈಗ ಸ್ವಲ್ಪ 2-3 ವರ್ಷ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಾನು ಎಲ್ಲೂ ಭಾಗವಹಿಸೋಕ್ಕೆ ಅಷ್ಟು ಆಗ್ತಾ ಇಲ್ಲ. ಸ್ವಲ್ಪ ಓದೋದು ಕಮ್ಮಿ ಆಗಿದೆ ಪಾಪ ಇರೋದ್ರಿಂದ. ಆದ್ರೂ ಎಷ್ಟು ಜ್ಞಾಪಕ ಇರುತ್ತೆ, ಸ್ವಲ್ಪ ಏನದು ಕಾನ್ಸಂಟ್ರೇಷನ್ ಅಲ್ಲಿನೇ ಹೋಗ್ಬಿಡುತ್ತೆ. ಅದು ಸ್ವಲ್ಪ ಏನು ಅಂತಂದ್ರೆ ಇದು ಸಮಸ್ಯೆನೂ ಗೋಳ ತುಂಬಾ ಹೈಪರ್ ಆಕ್ಟಿವ್, ತಡಿಲಿಕ್ಕಾಗಲ್ಲ ಅವಳು ಕಾಟ, ಹಂಗಾಗ್ಬಿಟ್ಟಿದೆ. ಇರ್ಲಿ ಬಿಡಿ, ಮೊಮ್ಮಗಳು ಕಾಟ ಕೊಡದೆ ಇನ್ಯಾರು ಕೊಡೋದು ಅಲ್ವಾ? ಹೌದು. ಹಾಗಾಗಿ ನಮ್ದು ಚಿಕ್ಕ ಚೊಕ್ಕ ಫ್ಯಾಮಿಲಿ. ಅದೇ ಒಂಥರ ಚಂದ ಬಿಡಿ ಅಲ್ವಾ? ಈಗ ಒಂದ್ ಅಜ್ಜಿ ಅನ್ಕೊಳ್ಳೋದೇ ಒಂದ್ ಹೆಮ್ಮೆ, ಮೊಮ್ಮಗು ಹತ್ರ ಅಜ್ಜಿ ಅನ್ಸ್ಕೊಳ್ಳೋದು ಇನ್ನೂ ದೊಡ್ಡ ಸಂತೋಷ ಅದು. ಸೊ ಈಗ ನೀವು ಹೇಳಿದಾಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಸ್ವಲ್ಪ ಸಿಮ್ ಮಾಡ್ಕೊಂಡು ಅದು ನೀಟಾಗಿ ಒಳಗಡೆ ಬೇಯುತ್ತೆ. ಈರುಳ್ಳಿ ಹಾಕಿರೋದ್ರಿಂದ ಬೇಗ ಕಪ್ ಬರುತ್ತೆ. ಅದು ಬೆಂದಿದೆ ಅಂತ ತಗೊಂಡ್ಬಿಟ್ರೆ ಒಳಗಡೆ ಸ್ವಲ್ಪ ಹಿಟ್ಟಿಟ್ಟಂಗಿರುತ್ತೆ. ಅದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತೆ ನೀವು ಒಡೆನೂ ಸ್ವಲ್ಪ ದಪ್ಪನೆ ಮಾಡ್ಕೊಂಡಿದ್ದೀರಲ್ವ? ಮಧುರ ವಡೆ ನಾವು ಕೆಲವು ಕಡೆ ಮನೇಲಿ ಮಾಡಿಲ್ಲ, ತಿಂದಾಗ ಸ್ವಲ್ಪ ದಪ್ಪನೆ ತೆಳ್ಳಗಿದ್ರೆ ಬೇಗ ಬೇಯುತ್ತೆ. ಇದು ಸ್ವಲ್ಪ ದಪ್ಪನೆ ಮಾಡ್ಕೊಂಡಿವಿ, ಯಾಕೆಂದ್ರೆ ಇದು ತಟ್ಟಲಿಕ್ಕೆ ಕೈಯಲ್ಲೇ ತಟ್ಕೊಂಡಿರೋದ್ರಿಂದ ಸ್ವಲ್ಪ ದಪ್ಪ ಬಂದಿದೆ. ಈಗ ಆಗಿದೆ, ಇದು ತೆಗಿತಾ ಇದೆಯಮ್ಮ. ವಾಸನೆ ಬರ್ತಾ ಇದೆಯಾ ನೋಡಿ, ಬೆಂದಿರೋದು ಗಮ್ಮಂತ ಬಂದ್ರೆ, ಈರುಳ್ಳಿ ವಾಸನೆ ಬಂತಂದ್ರೆ ಆಗಿದೆ. ಬಂದೇ ಇದೆ, ಘಮ ಘಮ ಅಂತ ಬರ್ತಾ ಇದೆ. ಈರುಳ್ಳಿ ಯಾವಾಗ್ಲೂ ಹಾಗೆ ಒಂದು ಯೂನಿಕ್ ಪ್ರಾಪರ್ಟಿ ಅದಕ್ಕೆ. ಎಣ್ಣೆಗೆ ಬಿದ್ದ ತಕ್ಷಣ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಯ್ತು ಅಂದ್ರೆ ಒಳ್ಳೆ ಪರಿಮಳ ಬರುತ್ತೆ. ಅಡ್ಗೆ ಮನೆಯಲ್ಲಿ ಏನೋ ಪಕೋಡಾನೋ ಏನೋ ವಡೆ ರೆಡಿ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಈಗ ಬಸವ ವಾಹಿನಿ ಬಗ್ಗೆ ಎಲ್ಲ ಮಾತಾಡಿದ್ವಿ, ನೀವು ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಯಾವ್ದೆಲ್ಲ ಕಾರ್ಯಕ್ರಮ ನೋಡ್ತೀರಾ ನೀವು ತುಂಬಾ ಇಷ್ಟಪಟ್ಟ ಹೋಗಿ? ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿರ್ತಾರೆ. ನಾನು ಇದರಿಂದ ಹೀಗೆ ಬದಲಾದೆ, ಈ ಪ್ರವಚನ ಕೇಳಿ ಏಕದೇವ ಉಪಾಸನೆ ಅಳವಡಿಸ್ಕೊಂಡೆ, ಮತ್ತು ಈ ಕಾರ್ಯಕ್ರಮ ಕೇಳಿ ನನಗೆ ಒಂದು ಲಿಂಗ ಪೂಜೆ ಹೇಗೆ ಸಾಂಕೇತಿಕವಾಗಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡೆ ಅನ್ನೋದೆಲ್ಲ ಹೇಳ್ತಿರ್ತಾರಲ್ಲ. ಅದು ನೋಡಿದಾಗ ಕರೆಕ್ಟ್, ಈ ಬಸವ ವಾಹಿನಿ ಬಂದಾಗ ಹೆಂಗೆ ಅನುಕೂಲ ಆಯಿತು, ಜನರ ಮನಸ್ಥಿತಿ ಹೆಂಗಿತ್ತು ಅನ್ನೋದು ನೋಡಿ ನಾನು ನಮಗೋಸ್ಕರ ಒಂದು ಹೇಳಿ. ಇಷ್ಟಲಿಂಗವ ಕಟ್ಟಿಕೊಂಡು ಪೂಜಿಸುತ್ತಿದ್ದರೂ ನಿಷ್ಠೆಯನರಿಯದೆ ಅನುದಿನವು. ಇಷ್ಟಲಿಂಗವ ಕಟ್ಟಿಕೊಂಡು ಪೂಜಿಸುತ್ತಿದ್ದರೂ ನಿಷ್ಠೆಯನರಿಯದೆ ಅನುದಿನವು. ನಂಬಿ ಆಚರಿಸುತ್ತಿದ್ದರೂ ಅರ್ಥವಿಲ್ಲದ ಕಂದಾಚಾರ ಮೌಢ್ಯತೆಗಳ ಅರಿವಿಲ್ಲದೆ ನಿರಂತರವು. ನಂಬಿ ಆಚರಿಸುತ್ತಿದ್ದರೂ ಅರ್ಥವಿಲ್ಲದ ಕಂದಾಚಾರ ಮೌಢ್ಯತೆಗಳ ಅರಿವಿಲ್ಲದೆ ನಿರಂತರವು. ಬಂಧಿತರಾಗಿದ್ದರೂ ಅಜ್ಞಾನದ ಗಹ್ವರದಿ ಅರಿವ ತೋರಿ ಗುರಿ ಮುಟ್ಟಿಸುವವರಾರಿಲ್ಲದೆ. ಬಂಧಿತರಾಗಿದ್ದರು ಅಜ್ಞಾನದ ಗಹ್ವರದಿ ಅರಿವ ತೋರಿ ಗುರಿ ಮುಟ್ಟಿಸುವವರಾರಿಲ್ಲದೆ. ದಿನಕರನ ಉದಯಕ್ಕೆ ಜಗ ತಿಮಿರವ ಕಳೆದು ಸಮಸ್ತ ಚರಾಚರಗಳು ಜಾಗೃತಿಗೊಂಡಂತೆ. ದಿನಕರನ ಉದಯಕ್ಕೆ ಜಗದ ತಿಮಿರವ ಕಳೆದು ಸಮಸ್ತ ಚರಾಚರಗಳು ಜಾಗೃತಿಗೊಂಡಂತೆ ಮೂಡಿಬಂದಿಹೆ ಸುಜ್ಞಾನದ ಬೆಳಕಾಗಿ ಶ್ರೀ ಬಸವವಾಹಿನಿ ನಮ್ಮೆಲ್ಲರ ಹುನ್ಮನವ ಬೆಳಗಲೆಂದೆ. ಇವೆಲ್ಲವೂ ಸಾಧ್ಯವಾದುದು ಶರಣ ಕೃಷ್ಣಪ್ಪ ದಂಪತಿಗಳ ತ್ಯಾಗ ಛಲ ಪರಿಶ್ರಮದ ಫಲದಿಂದೆ. ಇವೆಲ್ಲವೂ ಸಾಧ್ಯವಾದುದು ಶರಣ ಕೃಷ್ಣಪ್ಪ ದಂಪತಿಗಳ ತ್ಯಾಗ ಛಲ ಪರಿಶ್ರಮ ಫಲದಿಂದೆ. ಹರಸಿ ಹಾರೈಸೋಣ ಈ ಬಸವಚೇತನಗಳ ಇಳೆಯಲಿ ನೂರ್ಕಾಲ ಬಾಳಿ ಬದುಕಲೆಂದೆ. ಹರಸಿ ಹಾರೈಸೋಣ ಈ ಬಸವಚೇತನಗಳ ಇಳೆಯಲ್ಲಿ ನೂರ್ಕಾಲ ಬಾಳಿ ಬದುಕಲೆಂದೆ. ಅಂದು ವಚನ ಸಾಹಿತ್ಯ ಸಂಗ್ರಹಕ್ಕೆ ತನ್ನು ಮನ ದನವನಿತ್ತು ಪಾಗು ಹಳಕಟ್ಟಿಯವರು ವಚನ ಗುಮ್ಮಟವಾದಂತೆ. ಅಂದು ವಚನ ಸಾಹಿತ್ಯ ಸಂಗ್ರಹಕ್ಕೆ ತನು ಮನ ದನವನಿತ್ತು ಪಾಗು ಹಳಕಟ್ಟಿಯವರು ವಚನ ಗುಮ್ಮಟವಾದಂತೆ. ಇಂದು 21ನೇ ಶತಮಾನದಿ ನೀವಾದಿರಿ ಶರಣರ ಆಶೋತ್ತರಗಳ ಎಲ್ಲೆಡೆ ಸಾರುವ ಬಸವತತ್ವ ಗುಮ್ಮಟ. ಇಂದು 21ನೇ ಶತಮಾನದಿ ನೀವಾದಿರಿ ಶರಣರ ಆಶೋತ್ತರಗಳ ಎಲ್ಲೆಡೆ ಸಾರುವ ಬಸವತತ್ವ ಗುಮ್ಮಟ. ನಿಮ್ಮ ಜ್ಞಾನ ದಾಸೋಹದ ಕಂಪು ಕಾಯಕದ ಕಂಪು ಬೀರಲಿ ವಿಶ್ವದ ಮೂಲೆ ಮೂಲೆಗೆ ಎದೆಯ ಕಮಲವ ಅರಳಿಸುತ್ತ. ನಿಮ್ಮ ಜ್ಞಾನ ದಾಸೋಹ ಕಾಯಕದ ಕಂಪು ಬೀರಲಿ ವಿಶ್ವದ ಮೂಲೆ ಮೂಲೆಗೆ ಎದೆಯ ಕಮಲವ ಅರಳಿಸುತ್ತ. ನಾವೆಲ್ಲರೂ ಬಸವ ತತ್ವ ಪ್ರತಿಷ್ಠಾನ ಪರಿಷತ್ತಿನ ತೇರ ನೆಲೆಯೋಣ. ಧರ್ಮಪಿತ ಗುರು ಬಸವ ತಂದೆಯ ಜಯಘೋಷ ಮಾಡುತ್ತಾ ಮಾಡುತ್ತಾ. ನಾವೆಲ್ಲರೂ ಬಸವ ತತ್ವ ಪ್ರತಿಷ್ಠಾನ ಪರಿಷತ್ತಿನ ತೇರ ನೆಲೆಯೋಣ. ಧರ್ಮಪಿತ ಗುರು ಬಸವ ತಂದೆಯ ಜಯಘೋಷ ಮಾಡುತ್ತಾ ಮಾಡುತ್ತಾ. ಶರಣು ಶರಣಾರ್ಥಿ. ಅದ್ಭುತವಾಗಿ ಒಂದು ವಚನವನ್ನು ಬರೆದಿದ್ದೀರಮ್ಮ. ನಿಮ್ಮ ಏನದು ಆಶೀರ್ವಾದ ಆಶಯ ನಮ್ಮೆಲ್ಲರ ಮೇಲೆ ಇರಬೇಕಮ್ಮ. ಸೊ ಈಗ ರೆಡಿ ಇದೆಯಮ್ಮ? ರೆಡಿ ಇದೆ. ಓಕೆ. ಬಸವ ವಾಹಿನಿನ ನಮ್ಮ ಒಂದು ಸ್ವಂತ ಒಂದು ಮನೆ ಅನ್ನೋ ರೀತಿ ಭಾವನೆ. ವಚನ ಕೇಳಿದಾಗ್ಲೇ ಅನಿಸಿದೆ ನನಗೆ, ಅಷ್ಟೊಂದು ಏನದು ಮನದಾಳದ ಮಾತು ಅಂತ ಹೇಳ್ಬೋದು, ಆ ಥರ ಬಂದಿದೆ. ಅಷ್ಟು ಅಭಿಮಾನ ಇದೆ ಈ ವಾಹಿನಿ ಬಗ್ಗೆ. ಯಾಕೆಂತಂದ್ರೆ ಯಾರು ಸಾಧಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ಕೃಷ್ಣಪ್ಪ ದಂಪತಿಗಳು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಭಿಮಾನ ನಮಗೂ ಕೂಡ ಇದೆ. ಅವರಿಗೆ ಈ ಸೃಷ್ಟಿಕರ್ತ
ಇಳೆಯಲ್ಲಿ 100 ಕಾಲ ಬಾಳಿ ಬದುಕಲಿ ಅಂತ ನಾವು ಹಾರೈಸುತ್ತಾ ಒಂದು ಸವಿ ಪ್ರಸಾದವನ್ನು ನಿಮಗೆ ಕೊಡ್ತಾ ಇದ್ದೀವಿ. ತುಂಬ ಧನ್ಯವಾದಗಳಮ್ಮ. ಓಕೆ, ಖಂಡಿತ ರುಚಿ ನೋಡಿ ಹೇಳ್ತೀನಿ. ಇದಂತೂ ಏನದು ನೋಡೋದಕ್ಕೇನೆ ಏನದು ತುಂಬ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ. ಬಿಸಿ ಬಿಸಿ, ಸ್ವಲ್ಪ ತಣ್ಣಗಾದ್ರೂ ಒಳಗಡೆ ಬಿಸಿ ಇದೆ. ಆ ಕ್ರಂಚಿ ಬಿಸಿ ಬಿಸಿ ಆದ್ರೆ ಕ್ರಂಚಿ ಕ್ರಿಸ್ಪಿನೆಸ್ ಮುರಿದಾಗ್ಲೇ ಗೊತ್ತಾಯ್ತು. ಆ ಗರಿ ಗರಿ ಇದೆಯಲ್ಲ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟ್ ಆಗಿದೆ. ಈರುಳ್ಳಿ ಎಲ್ಲ ಹದವಾಗಿದೆ, ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ. ಈ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಹಾಲು ಜೊತೆ ಕೊಟ್ಟರೆ ಹಾಲು ಒಂದು ಸ್ವಲ್ಪ ಜಾಸ್ತಿನೂ ಕುಡಿತಾರೆ, ಅಷ್ಟೊಂದು ಚೆನ್ನಾಗಿದೆ. ದೊಡ್ಡವರು ಕಾಫಿ ಟೀ ಜೊತೆ ಚೆನ್ನಾಗಿ ಸವಿಬೋದು. ಹೌದು, ಸಾಮಾನ್ಯ ನಾವು ಎಲ್ಲವನ್ನು ಮೆಚ್ಚಿಸ್ಲಿಕ್ಕಾಗಲ್ಲ. ಈ ಒಂದು ಸವಿ ರುಚಿ ನಾಲ್ಗೆಯನ್ನ ಮೆಚ್ಚಿಸಬಹುದು. ಚೆನ್ನಾಗಿರೋದು ಮಾಡಿಕೊಟ್ರೆ ಏನು 1, 2, 3 ನಾನ್ ಸ್ಟಾಪ್ ತಿಂತಾ ಇರ್ಬೋದಮ್ಮ. ತಿಂದವ್ರು ಹೊಗಳಿದಾಗ ಮಾಡಬೇಕು, ಸಾರ್ಥಕ ನಮ್ಮ ಶ್ರಮ ಅನ್ನೋದು ಒಂದು ಭಾವನೆ ಬರುತ್ತಮ್ಮ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಯನ್ನು ನಮಗೆ ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನನ್ನನ್ನು ಭಾಗವಹಿಸಿ ಇಲ್ಲಿ ಎಲ್ಲರೂ ಸಕಲರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕೆ ನನ್ನ ಬರಮಾಡಿಕೊಂಡು ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನೋಡಿದ್ರಲ್ಲ ವೀಕ್ಷಕ, ಮದ್ದೂರೊಡೆಯನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.